ರಾಜ್ಯ ರಾಜಕೀಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಸಂಚಲನ ಮೂಡಿಸಿದೆ. ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷ ಬಿಗಿಪಟ್ಟು ಹಿಡಿದಿವೆ. ವಿಪಕ್ಷಗಳ ಆರೋಪ ನಿರಾಧಾರವಾಗಿದ್ದು ರಾಜೀನಾಮೆ ಕೊಡಲ್ಲ ಅಂತ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಗದ್ದಲ, ಕೋಲಾಹಲ, ಸದನದ ಬಾವಿಗಿಳಿದು ಧರಣಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿದೆ. ಬಾರ್ ಲೈಸೆನ್ಸ್ಗಾಗಿ ಅಬಕಾರಿ ಡಿಸಿ ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ದೊಡ್ಡವರಿಗೂ ಲಂಚದ ಪಾಲು ಹೋಗುತ್ತೆ ಅನ್ನೋ ಆಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ಇದೇ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ನಿನ್ನೆ ವಿಧಾನಸಭೆಯಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಕೋಲಾಹಲ ಎಬ್ಬಿಸಿತು. ಆಡಿಯೋಗಳು ಇರೋ ಪೆನ್ ಡ್ರೈವ್ ಪ್ರದರ್ಶಿಸಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಆರೋಪ ನಿರಾಧಾರ, ರಾಜೀನಾಮೆ ಕೊಡಲ್ಲ ಎಂದ ತಿಮ್ಮಾಪುರ. ಇನ್ನು ನಿಯಮ 69 ಅಡಿ ನಡೆದ ಚರ್ಚೆಗೆ ಉತ್ತರ ನೀಡಿದ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ, ರಾಜೀನಾಮೆ ನೀಡಲು ನಾನೇನು ತಪ್ಪು ಮಾಡಿದ್ದೀನಿ, ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ ಎಂದು ವಿಪಕ್ಷಗಳ ಸದಸ್ಯರ ಬೇಡಿಕೆಯನ್ನ ನಿರಾಕರಿಸಿದ್ರು. ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಅಬಕಾರಿ ಸಚಿವರ ಉತ್ತರಕ್ಕೆ ಕೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಕಮಿಷನ್ ದಂಧೆ ನಡೀತಾ ಇದೆ. ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ನಾಚಿಕೆ, ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹಿಸಿದ್ರು. ಈ ಮಧ್ಯೆ ಸದನದ ಕಾರ್ಯಕಲಾಪ ಪೂರ್ಣಗೊಳಿಸಿದ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನ ಮರುದಿನಕ್ಕೆ ಮುಂದೂಡಿದ್ರು. ಕೂಡಲೇ ಸ್ಪೀಕರ್ ಪೀಠದ ಮುಂದಿನ ಬಾವಿಗಿಳಿದು ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಧರಣಿ ಆರಂಭಿಸಿದ್ರು. ರಾಜ್ಯ ಸರ್ಕಾರ, ಅಬಕಾರಿ ಸಚಿವ ತಿಮ್ಮಾಪುರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಸದನದೊಳಗೆ ಅಹೋರಾತ್ರಿ ಧರಣಿ ಮುಂದುವರೆಸಿದ್ರು. ಮಂತ್ರಿಯ ರಾಜೀನಾಮೆ ಕೊಡಬೇಕು, ಇದು ಸಿಬಿಐ ತನಿಖೆ ಆಗಬೇಕು ಅಥವಾ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಮಾತ್ರ ನಾವು ಇದನ್ನು ವಾಪಸ್ ತೆಗಿತೀರಿ ಅಂದ್ರಿ. ಆದರೆ CM ಅವರು ಡೈರೆಕ್ಟಾಗಿ ಅವ್ರ ಪರವಾಗಿ ನಿಂತುಬಿಟ್ಟಿದ್ದಾರೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಏನು ನಡೆದಿದೆ, ಇಲ್ಲಿಗೂ ಕೂಡ ಪಾಲು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಲೋಕಸಭಾ ಚುನಾವಣೆ ಬಂದಾಗ ಇದೇ ಸರ್ಕಾರ ವಾಲ್ಮೀಕಿ ಹಗರಣವನ್ನು ಮಾಡಿ ಸರ್ಕಾರದ ಒಂದು ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಂಥ ದಾಖಲೆಗಳು ಇವತ್ತಿಗೂ ಕೂಡ ಇದೆ. ಈಗ 5 ರಾಜ್ಯದ ಚುನಾವಣೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಇಲಾಖೆಯನ್ನು ಭ್ರಷ್ಟಾಚಾರ ನಡೆಸಿ ಅದರಿಂದ ಬಂದಂಥ ಹಣವನ್ನು ಕಾಂಗ್ರೆಸ್ ಹೈಕಮಾಂಡಿಗೆ ಕೊಡುವಂಥ ಒಂದು ದೊಡ್ಡ ತಯಾರಿಯನ್ನ ಸರ್ಕಾರ ಇವತ್ತು ಮಾಡಿತ್ತು. ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಅಬಕಾರಿ ಸಚಿವರು ರಾಜೀನಾಮೆ ಕೊಡುವವರೆಗೂ ಹೋರಾಟ ನಿಲ್ಲಲ್ಲ ಎಂದು ಎಚ್ಚರಿಸಿದ್ರು. ಕಣ್ಣು ಇದ್ರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ, ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲರೂ ಎರಡೂ ಪಕ್ಷ BJP ಮತ್ತು JDS ಎರಡೂ ಕೂಡ ಒಟ್ಟಾಗಿ ಇವತ್ತು ಇಂಥ ರಾಜ್ಯವನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತುವುದರ ಮುಖಾಂತರ ಒಟ್ಟಾರೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಇವತ್ತು ಕೂಡ ಸದನದಲ್ಲಿ ಗದ್ದಲ, ಕೋಲಾಹಲ ಮುಂದುವರಿಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಸಾರಿವೆ ವಿಪಕ್ಷಗಳು. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಯನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿವೆ. ವಿಧಾನಸಭೆಯಲ್ಲಿ ದೋಸ್ತಿಗಳ ಅಹೋರಾತ್ರಿ ಧರಣಿ ನಡೆದಿದೆ. ವಿಧಾನಸಭೆ ಆವರಣದಲ್ಲೇ ತಮಟೆ, ಜಾಗಟೆ, ಭಜನೆ, ಮಧ್ಯರಾತ್ರಿಯವರೆಗೂ ಕೂಡ ಧರಣಿಯನ್ನ ಮಾಡಿದ್ದಾರೆ. ನಂತರ ಸದನದ ಒಳಗೆ ನಿದ್ರೆಗೆ ಜಾರಿದ್ದಾರೆ. ಇನ್ನು ಬೆಳಗ್ಗೆ ಬೇಗ ಎದ್ದು ವಿಧಾನಸೌಧದ ಆವರಣದಲ್ಲೇ ವಾಕಿಂಗ್ ಅನ್ನ ಕೂಡ ಮಾಡಿದ್ದಾರೆ ದೋಸ್ತಿ ಪಡೆಯ ನಾಯಕರು. ಆರ್ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆಗ್ರಹ.
ಗಮನಿಸ್ತಾ ಇದ್ದೀರಿ ವಿಧಾನಸೌಧದ ಆವರಣದಲ್ಲೇ ಯಾವ ರೀತಿಯಾಗಿ ದೋಸ್ತಿ ನಾಯಕರು ಮಧ್ಯರಾತ್ರಿಯವರೆಗೂ ಕೂಡ ವಿಭಿನ್ನ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್.ಬಿ. ತಿಮ್ಮಾಪುರ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಮಧ್ಯರಾತ್ರಿಯ ಬಳಿಕ ಅಲ್ಲೇ ನಾಯಕರು ನಿದ್ರೆಗೆ ಜಾರದಂತಹ ದೃಶ್ಯಗಳು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದಾರೆ. ಒಂದಷ್ಟು ಮಂದಿ ನಾಯಕರು ವಾಕಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ದೋಸ್ತಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ, ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆನೆ ವಾಕಿಂಗ್ ಅಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಏನ್ ಹೇಳ್ತಾರೆ, ಸದ್ಯದ ಬೆಳವಣಿಗೆ ಏನಾಗ್ತಿದೆ ಅಲ್ಲಿ? ಮಧುಶ್ರೀ, ರಾಜ್ಯದಲ್ಲಿ 6,000 ಕೋಟಿಗೂ ಕೂಡ ಅಧಿಕ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆ ತೊಡಗಿರ್ತಕ್ಕಂಥದ್ದು ಅಂತೇಳಿ ಆರೋಪಿಸಿ ಈಗಾಗಲೇ ಅಹೋರಾತ್ರಿಯಲ್ಲಿ ವಿಪಕ್ಷ ಶಾಸಕರುಗಳು ಪ್ರತಿಭಟನಾ ನಿರತರಾಗಿರ್ತಕ್ಕಂಥದ್ದು, ಅಹೋರಾತ್ರಿ ಧರಣಿಯಲ್ಲಿ ಸದನದಲ್ಲಿ ತೊಡಗಿರ್ತಕ್ಕಂಥದ್ದು. ಇವತ್ತು ವಿಶೇಷ ಸೆಷನ್ಸ್ನ ಕೊನೆ ದಿನ ಆಗಿರ್ತಕ್ಕಂಥದ್ದು. ನಮ್ಮೊಂದಿಗೆ ಈ ಕುರಿತು ಮಾತನಾಡೋದಕ್ಕೆ JDS ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಈಗಾಗಲೇ ವಾಕಿಂಗ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಸರ್, ಬೆಳಗ್ಗೆ ವಿಧಾನಸೌಧ ಮುಂಭಾಗದಲ್ಲಿ ವಾಕಿಂಗ್ ಅನ್ನು ಮಾಡ್ತಿದ್ದೀರಾ, ರಾತ್ರಿ ಇಡೀ ನಿದ್ದೆ ಬಂತ ಸರ್ ಅಹೋರಾತ್ರಿ ಧರಣಿಯಲ್ಲಿ? ಪರವಾಗಿಲ್ಲ. ಇದು ಕೆಲವಾರು ಬಾರಿ ಇಲ್ಲಿ ನಾವೆಲ್ಲರೂ ಕೂಡ ಇದು ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ಇಲ್ಲಿ ಸದನದೊಳಗಡೆ ಒಂದು ಮಲಗಿರ್ತಕ್ಕಂಥದ್ದು ಇದು 3-4 ಬಾರಿ ಆಗಿದೆ. ಆ ಪರಿಸ್ಥಿತಿಗೆ ಈ ಯಾವುದು ಆಡಳಿತ ಪಕ್ಷಗಳು ದೂಡಿರ್ತಕ್ಕಂಥದ್ದು ವಿಪರ್ಯಾಸ. ಇವತ್ತು ಸದನಕ್ಕೆ ಅದರದೇ ಆದಂಥ ಗೌರವ ಇದೆ. ಅಲ್ಲಿ ಏನು ಬೆಳಕು ಚೆಲ್ತಾರೆ ವಿರೋಧ ಪಕ್ಷದವರು, ಅದ್ರ ಬಗ್ಗೆ ಗಂಭೀರವಾದ ಆಲೋಚನೆಯನ್ನು ಆಡಳಿತ ಪಕ್ಷ ಮಾಡಬೇಕಾಗ್ತದೆ. ಇವತ್ತು ಸಾವಿರಾರು ಕೋಟಿ ಹಗರಣಗಳು ಇವತ್ತು ಬೆಳಕಿಗೆ ಬಂದರೂ ಕೂಡ ಆ ಇಲಾಖೆ ಅಧಿಕಾರಿಗಳು ಕೂಡ ಮಂತ್ರಿಗಳಿಗೆ ನಾವು ಕೊಡಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಒಂದು ದೂರವಾಣಿ ಮುಖಾಂತರ ಹೇಳಿರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಇಲಾಖೆಗಳಲ್ಲಿ ಇಡ್ತಾ ಇಲ್ವೇನೋ, ಅದ್ರ ಮುಖಾಂತರ ಇವತ್ತು ಸರ್ಕಾರ ಇಲ್ಲಿರ್ತಕ್ಕಂಥ ಹಣನೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ತಾ ಇದೆ ಅನ್ನೋಂಥಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ. ಇದ್ರ ಬಗ್ಗೆ ಗಂಭೀರವಾದಂಥ ಒಂದು ಆಲೋಚನೆ ಮಾಡಿ ಇವತ್ತು ದಿಟ್ಟ ನಿರ್ಧಾರ ತಗೋಬೇಕು ಅಂತ ನಾವು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ. ಸರ್, ಈಗಾಗಲೇ ನೀವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ. ಇವತ್ತು ಸೆಷನ್ಸ್ನ ಕೊನೆ ದಿನ ಆಗಿರ್ತಕ್ಕಂಥದ್ದು. ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ರು ಕೂಡ ನೇರವಾಗಿ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ರು ಕೂಡ ಅವರೆಲ್ಲರೂ ಕೂಡ ಈಗಾಗಲೇ ತನಿಖೆಯನ್ನು ಎದುರಿಸ್ತಿದ್ದಾರೆ. ಆದರೆ ಅವರ ಮೇಲೆ ಆರೋಪ ಇರತಕ್ಕಂಥದ್ದು ಇಡೀ ಇಲಾಖೆಯ ಹೊಣೆಯನ್ನು ಹೊತ್ತಿರ್ತಕ್ಕಂಥ ಅಬಕಾರಿ ಸಚಿವರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದೀರಾ. ಯಾಕೆ ಅವ್ರು ರಾಜೀನಾಮೆಯನ್ನು ಕೊಡ್ತಿರೋ ದಪ್ಪಚರ್ಮದ ರೀತಿಯಲ್ಲಿ ಸರ್ಕಾರ ವರ್ತನೆಯನ್ನು ಮಾಡ್ತಿದೆ ಅಂತ ಈಗ ಈ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಇವರು ಸರ್ಕಾರದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಹೊಸದಲ್ಲ. ಇವತ್ತೇನು 9 ಜನ ಸ್ಟಾಪ್ ಆ್ಯಂಡ್ ಮಕ್ಕಳು ತೀರೋದಂಥದ್ದು ಕ್ರಿಕೆಟ್ ಏನು ಬೆಂಗಳೂರಿನಲ್ಲಿ RCB ಇದರಲ್ಲಿ ವಿಚಾರದಲ್ಲಿ ಆ ಕಾರ್ಯಕ್ರಮ ಮಾಡೋಕ್ಕೆ ಹೇಳಿದವರು ಯಾರು? ಸರ್ಕಾರದವರೇ. ಅದೇನು ಉದ್ದೇಶ ಇರಲಿಲ್ಲ. ಆಗಿದ್ದ ದಿವಸನೇ ಇವತ್ತು ಕಾರ್ಯಕ್ರಮ ಇಲ್ಲ ಹಮ್ಮಿಕೊಳ್ಳೋಕೆ ಹೋಗಿ ಜನಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಇವತ್ತು ಕರೆಸಿ ಅವತ್ತು ಅಲ್ಲಿರ್ತಕ್ಕಂಥ ಬೆಂಗಳೂರು ಮಹಾನಗರ ವರಿಷ್ಠ ಪೊಲೀಸ್ ಅಧಿಕಾರಿನ ಇವತ್ತು ತಲೆದಂಡ ತಗೊಂಡ್ರು. ಈ ರೀತಿ ಇವತ್ತು ಈ ಆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇದೆಲ್ಲ ನೋಡಿದ್ರೆ ಇವರು ಮಾಡಿಸೋದು, ಇವರು ಮಾಡಿದ್ನೆಲ್ಲದು ಕೂಡ ಅಧಿಕಾರಿಗಳ ಮೇಲೆ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಒಳ್ಳೆ ಉತ್ತಮ ಅಧಿಕಾರಿಗಳಿದ್ದಾರೆ ರಾಜ್ಯದಲ್ಲಿ, ಅವ್ರನ್ನೆಲ್ಲರೂ ಕೂಡ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ಈ ಥರ ಆಗಿರೋದ್ರಿಂದನೇ ಇವತ್ತು ಆಡಳಿತ ಕುಸಿದಿದೆ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಇದಿಷ್ಟು ಕೂಡ JDSನ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಹೇಳ್ತಿರ್ತಕ್ಕಂಥ ಮತ್ತು ಶಾಸಕರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಅಬಕಾರಿ ಇಲಾಖೆಯಲ್ಲಿ ಹಿಡಿದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಆಗ್ರಹಿಸಿದ್ದೇವೆ. ಒಂದು ವೇಳೆ ಸಚಿವರು ರಾಜೀನಾಮೆಯನ್ನು ಕೊಡದೆ ಹೋದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಿರ್ತಕ್ಕಂಥ ಮಾತು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.